ಮತ್ತೆ ಇನ್ನೊಂದು ಹೇಳ್ತೀನಿ, ಕೈಬಿಟ್ಟು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಈ 17, 18, 16, 15, 14 ವರ್ಷದ ಹುಡುಗರು, 20, 21, 22 ವರ್ಷದ ಹುಡುಗರು ಬಹಳ ಮಂದಿ ಬಂದಿರಣ. ನಿಮ್ಮ ಕಾಲಿಗೆ ಬೀಳಂದ್ರು ಬೀಳ್ತೀನಿ ಬೈ. ಈ ವೇದಿಕೆ ಮ್ಯಾಗ ನೀವು ಓಡಿಸುವಂತ ಗಾಡಿ ಮ್ಯಾಗ ನಿಮ್ಗೆ ಕಾಳಜಿ ಇರ್ಲಿ. ನಿಮ್ಗೆ ಅಲ್ಲಿಗೂ ನಿಮ್ಮ ಮನ್ಯಾಗ ತಂದೆ ತಾಯಿಗೋಸ್ಕರ ಗಾಡಿ ಓಡಿಸು, ಹುಷಾರಾಗಿ ಓಡಿಸ್ರಿ. ಭಾಳ ರಫ್ ಅಂಡ್ ಟಫ್ ಗಾಡಿ ಹೊಡಿಬೇಡ್ರಿ. ನಿನ್ನೆ ನನಗೆ ಆ ಘಟನೆ ನೋಡಿ ನಿಜವಾಗಿ ಆ ಕ್ಷಣಕ್ಕೆ ಆ ತಂದೆ ತಾಯಿ ದುಃಖ ಏನಿರ್ಬೋದು ಅನ್ನೋದು ಬಹಳ ನಿಜವಾಗಿ ಅದು ಸಹಿಸಲಾಗ ಆಗ್ಲಾರ್ದಂತ ನೋವು. ದಯವಿಟ್ಟು ಬೈಕ್ ಮೇಲೆ ಬಹಳ ಮಂದಿ ಬಂದಿರು ದೂರ ದೂರಿಂದ ಕಾರ್ಯಕ್ರಮ ನೋಡಕಣ. ಹೋಗೋದು ಇನ್ನೂ ಒಂದು ತಾಸು ಲೇಟ್ ಅಲ್ಲೇನ. ದಯವಿಟ್ಟು ನಿಧಾನಕ್ಕೆ ನಿಮ್ಮ ಮನೆ ಸೇರಿನ. ನಿಮಗೋಸ್ಕರ ನಿಮ್ಮ ತಾಯಿ ತಂದಿ ಬಂಧು ಬಳಗ ಅಕ್ಕ ತಂಗಿ ಕಾಯ್ತಿರ್ತಾರ ಮನ್ಯಾಗ. ದಯವಿಟ್ಟು ಗಾಡಿ ರ್ಯಾಶ್ ಹೊಡೆದು ನಮ್ಮ ಜೀವಕ್ಕೆ ಧಕ್ಕೆ ತಂದುಕೊಂಡು ಮನೆಯವರಿಗೆ ನೋವು ಕೊಡುವಂತ ಕೆಲಸ ನಮ್ಮ ಹುಡುಗರು ಮಾಡಬೇಡ್ರಿ ಅಂತ ಹೇಳ್ತಾ, ಈಗ ಕೇಳಿ ಮುಂದಿನದಾಗಿ ಮತ್ತೊಂದು ಸೊಗಸಾದ ಗೀತೆ. ಖ್ಯಾತ ಗಾಯಕರು ಆತ್ಮೀಯ ಸಹೋದರ ನಮ್ಮ ವೀರು ಜಮಖಂಡಿ ಅವರ ಕಂಡು ಸೇರಿಯಲ್ಲಿ ಒಂದು ಅದ್ಭುತವಾದ ಗೀತೆ. ಪಾಳೆ ಮುಗಿದೈತಿ ನಂದು. ನಮ್ಮ ಉತ್ತರ ಕರ್ನಾಟಕದ ಅಳು ಗಾಯಕ ವೀರು ಜಮಖಂಡಿ. ಫೀಲಿಂಗ್ ಅಂದ್ರೆ ಏನು? ಅಳುದಲ್ಲ, ಕ್ರೈ ಅಂದ್ರೆ ಏನು? ನಗುದು ಅಣ್ಣ. ಕ್ರೈ ಅಂದ್ರೆ ನಗುದು. ಅಳುದು ಅಂದಿ ನಾನು ಕರೆಕ್ಟ್. ಆಕೆ ಶಾಲೆಯಲ್ಲಿ ಕಲ್ತಾರಣ್ಣ, ಆಕೆನು ಮುಂದೆ ಮಾತಾಡತ್ತೀನಿ. ಡಿಗ್ರಿ ಅದಿಪ್ಪ, ನಾನು ಡಿಗ್ರಿ ಕಲ್ತೀನಿ. ಗೊತ್ತಾಗೈತಿ ನೀ ಎಲ್ಲಿ ಡಿಗ್ರಿ ಕಲ್ತಿ ಅನ್ನೋದು. ಅಲ್ಲೇ ಮಾಸ್ತರ ಜೋಡಿನೇ ಮದುವೆ ಆಗಿಲ್ಲ. ಓಕೆ, ಸೌಂಡ್. ಅಲ್ಲ, ಬುಲೆಟ್ ಚಾವಿ ಅವ್ರ ಯಾಕೆ ಹಾಕ್ಬೇಕು? ಅವ್ರ ಯಾಕೆ ಹೋಗ್ಬೇಕು? ಅದು ಒಂದ್ ತಿಳಿಯಾಕತ್ತಿಲ್ಲ. ಎಮ್ ಎಚ್ ಅಂತೀರ. ಅದು ಏನಪ್ಪ ಮಹಾರಾಷ್ಟ್ರದಾಗ ಏನ್ರಿ ಇಟ್ಟಿವ ಮತ್ತ? ಸರ್ ಇಲ್ರಿ, ಅಲ್ಲಿ 2 ಎಕರೆ ಜಾಗ ಇದ್ರೆ 3 ಎಕರೆ ಹೊಲ ಇಟ್ಟಂಗ ಅದಾನ ಇವ. ಯಾಕೋ ನನಗೆ ಧನ್ಯವಾದಗಳಂತ ಹೇಳ್ತಾ, ಈಗ ನಮ್ಮ ಆತ್ಮೀಯ ಸಹೋದರರು ಥ್ಯಾಂಕ್ ಯು ಬಸಣ್ಣ ಅಣ್ಣ, ದಯವಿಟ್ಟು ಆ ಮೂಲ್ಯಾಗಿದ್ದಾರೆ ಕೆಳಕೊಡ್ರಿ. ಅಲ್ಲಿ ಹೆಣ್ಮಕ್ಳು ಎದ್ದು ಬಂದು ಸರ್ಸೋಲಿಕ್ಕೆ ಆ ಮಟ್ಟಕ್ಕೆ ಬಂದ, ದಯವಿಟ್ಟು ಕೆಳಕೊಡ್ರಿ. ಕಾಣತ್ತಾನ ಕೈ ಮುಗಿದು ಕೇಳ್ಕೊತೀವಣ್ಣ, ದಯವಿಟ್ಟು ಕೆಳಕೊಡ್ರಿ ಬ್ರದರ್. ಯಾರು ಜೋರಾಗಿ ಚಪ್ಪಾಳೆ ಹೊಡಿತೀರಲ್ಲ, ಆ ದೇವ್ರು ನಿಮಗ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತು, ಒಳ್ಳೆ ಉಳೆಯು, ಸುಂದರವಾಗಿರೋ ಹುಡುಗಿ ಸಿಗ್ಲಿ. ಯಾರು ಚಪ್ಪಾಳೆ ಹೊಡಂಗಿಲ್ಲ ನೋಡು ನೀವು, ಮತ್ತೆ ನಿಮ್ ಲವರ್ ಮೇಲೆ ಆಣಿ ಮಾತು. ಓಕೆ, ಥ್ಯಾಂಕ್ ಯು. ಯಾರು ಹೊಡಿಬೇಡ್ರಿ ನಾ ಚಪ್ಪಾಳಿ. ಯಾಕ? ಆ ಲವರ್ ಇರೋದ್ರಿಂದ ನಾವು ಊರಾಗ ಅನಾಹುತ ಜಗಳ. ಓ ಅಣ್ಣ, ನಿಮ್ ಲವರ್ ಮೇಲೆ ಆಣಿ ಇಟ್ಟಿನ ನಿಮ್ಮ ಮನಸ್ಸಿಗೆ ಬೇಜಾರಾಗಲ್ಲ? ಅಲ್ಲ, ಇನ್ನೊಂದು ಹೊಸದಂದಿ ಇವತ್ತ. ಏನದು? ಚಪ್ಪಾಳಿ ಹೊಡಿದ್ರಿಂದ ಹೊಸ ಹುಡುಗಿಯರು ಸಿಗ್ತಾರ. ಹೌದು. ಮತ್ತ ಅಂದ್ರ ನಮ್ಮ ಹುಡುಗಿಯರು ಸಿಕ್ಕರೆ ನಿಮ್ಗೆ ಬರೀ ಮುದುಕರು ಸಿಗ್ತಾರ. ಹಂಗಲ್ಲ, ಅಂದ್ರ ಹೊಡಿರಿ ಅಷ್ಟು, ನಿಂಗ ಆಶೀರ್ವಾದ ಕೊಡ್ತೀನಿ ಅಂತ ಹೇಳತ್ತೀನಿ. ಈಗ ನಿನ್ನ ಸಂಬಂಧ ಎಷ್ಟು ಮಂದಿ ಚಪ್ಪಾಳಿ ಹೊಡಿತಾರ? ಹೊಡಿಸು ಅಕ್ಕ. ಅವ ಒಂದ್ಸಲ ಜೋರಾಗಿ ಚಪ್ಪಾಳಿ ನಮ್ಮ ಲಾಡಿ ಯಾವ ಸಾಕ್ ಬಿಡ್ರಿ. ಇನ್ನ 2 ದಿನಕ್ಕೆ ಜಾತ್ರೆ ಮುಗಿದೈತಿ. ರೊಟ್ಟಿ ಪಟ್ಟಿ ಮಾಡ್ಬೇಕು ಅಂದ್ರ ರೊಟ್ಟಿ ನಮ್ಮದು ನೋಡಿ. ಅವಿ ನಾವು ಹುಲಿಗಳು ಹೆಂಗ್ ಬರುತ್ತ ನೋಡಿ. ಈಗ ಸಿಂಹ ಗರ್ಜನೆ. ಅಕ್ಕ, ಅವ ಒಂದ್ಸಲ ನೀವು ಜೋರಾಗಿ ಚಪ್ಪಾಳಿ ಕೊಡ್ರಿ, ಅವ್ರಿಗಿನ್ನ ಸೌಂಡ್ ಜಾಸ್ತಿ ಬಂದ್ರೆ ನೀವು ಕರೆ ಮಾಡಿರುವ ಚಂದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಏನಿಲ್ಲ, ಇಲ್ಲೇ ಅದಾರ. ಒಂದ್ಸಲ ಯಾಕಂದ್ರೆ ರೊಟ್ಟಿ ಮಾಡಿ ನಮ್ದು ಕೈ ಬ್ಯಾನ್ ಆಗಿರ್ತಾವ, ಅದಕ್ಕ. ಅವಿ ಅವ್ರು ಮಾಡಿರ್ಬೋದು, ನೀ ಯಾವ ಮಾಡಿ ಅವಿ? ನಾವು ಕೆಲಸ ಎಲ್ಲ ಮಾಡಿ ಬಂದಿರ್ತೀವಿ. ಯಾ ಕೆಲಸ? ನಾವು ಹೊಲದಾಗ ಸದಿ ತೆಗೆದ್ ಕೆಲಸ ಮಾಡ್ತೀವಿ. ಯಾವ ಹೊಲ್ದಾಗ? ಅಣ್ಣ ಇಲ್ಲ ಅಣ್ಣ, ಕಬ್ಬದಾಗ. ಕಬ್ಬಿನ್ಯಾಗ ಸದಿ ತೆಗಿತಿ? ಅಲ್ಲಿ ಎಲ್ಲ ಜಾಸ್ತಿ ಹುಲ್ ಇರ್ತಾವ ಅಷ್ಟೇ. ಕಬ್ಬಿನ್ಯಾಗ? ಕಬ್ಬನ್ಯಾಗ ಬೈ ಕರ್ಕಿ ಇರ್ತಾವಲ್ಲಿ, ತಳಗ್ ಬಿದ್ದಿರ್ತಾವ. ಹೋಲಿ ಗೊಳಸಂಗಿಗೆ ಅತಿ ಹೆಚ್ಚು ಏನ್ ಬೆಳಿತಾರ ಗೊತ್ತನ? ಉಳ್ಳಾಗಡ್ಡಿ. ಅವಿ ಬ್ಯಾಡ, ಪ್ರಾಸ ಬಾಳ ಚಂದ ಬರ್ತಾವ. ನೋಡ್ ನಮ್ಮ ಅಣ್ಣಂದ್ರ ಹೇಳಕತ್ತಾರ, ನನ್ ಸಪೋರ್ಟಿಗೆ ನೋಡ್ ನಮ್ಮ ಅಣ್ಣಂದ್ರ ಎಷ್ಟ್ ಚೆನ್ನಾಗ್ ನಿಂತಾರ ಅಲ್ಲಿ. ಇಲ್ಲೆಲ್ಲ ಗೊಳಸಂಗ್ಯಾಗ ಏನ್ ಬೆಳಿತಾರ ಹೇಳ? ಏನದು? ಉಳ್ಳಾಗಡ್ಡಿನೇ. ಅಣ್ಣ ನಿಂಗ್ ಸುಳ್ಳು ಹೇಳತ್ತಾನವಿ. ಯಾಕೆ ಸುಳ್ಳು ಹೇಳತ್ತಾನ? ಇಲ್ಲ, ಇಲ್ಲಿ ಬ್ಯಾರೆ ಬೆಳಿತಾರ. ಅಕ್ಕ ಏನ್ ಬೆಳಿತಾರ? ಅಕ್ಕ ಏನ್ ಬೆಳಿತಾರ? ತತ್ತಿ. ತತ್ತಿ ಅಲ್ಲ. ಮತ್ ನೀ ಏನ ಅವಿ ಹಿಂಗ್ ಮಾಡತ್ತಲ್ಲ ರೀ? ಅದು ಉಳ್ಳಾಗಡ್ಡಿ ಅಂದಲ್ಲ ಅಣ್ಣ, ಅದಕ್ಕೆ ಹಿಂಗ್ ತೋರ್ಸಾತಿನ. ಹೌದನ? ಮತ್ ಮೂಲಂಗಿ ಅಂದ್ರೆ ಹೆಂಗತ್ತಾರ? ಮುಲ್ಲಂಗಿ ಉದಿರ್ತಾವು. ಅವಿ ಸಾಕ್ ಬಾ, ಸಾರ್ಥಕ ಆತ. ಬಾ, ನಿನ್ನ ಆರ್ಕೆಸ್ಟ್ರಾ ಕರ್ಕೊಂಡ್ ಅಡ್ಯಾಡೋದಕ್ಕೂ ಸಾರ್ಥಕ ಆತ. ಹೋಲಿ ಮೂಲಂಗಿ ಎಲ್ಲಿ ಬೆಳಿತಾರ ಗೊತ್ತನ? ಮುಲ್ಲಂಗಿ ಭೂಮಿ ಒಳಗು ಬೆಳಿತಾರ. ಸೌತೆಕಾಯಿ ಅದಕ್ಕ ಬೆಳ್ಳಿ ಉದ್ದ ಬೆಳ್ಳಿ ಇರ್ತೈತಿ. ತೊಂಡೆಕಾಯಿ
ತೊಂಡೆಕಾಯಿ ಗಿಡದೆಲ್ಲ ಹತ್ತಿರ್ತಾವಲ್ಲ ಅವು ಇದು ಬಳಿ ಆ ಗಜರಿಕಾಯಿ ಅಲ್ಲ ಕಣ್ಣ ಅವನು ಭೂಮಿ ಒಳಗಿರ್ತಾವ. ಅಣ್ಣ ಬರೀ ಗಜರ ಬೆಳ್ದಾನ. ನನಗೆಲ್ಲ ಗೊತ್ತೈತಿ, ನಾನು ರೈತರ ಮನಿ ಒಳಗ್ ಹುಟ್ಟದಾಕಿದೀನಿ ನಾ. ನೀ ಏನ್ ರೈತರ ಮನ್ಯಾಗ ಹೊಡಿತೀವಿ, ನಮ್ಗೆಲ್ಲ ಗೊತ್ತಿರ್ತೈತಿ. ಅಂದ್ರೆ ನಾ ಇಷ್ಟ ದಿನ ಕಬ್ಬಿಗೆ ಬೆಂಬಲ ಬೆಲೆ ಇರ್ಲಿಲ್ಲ, ಈಗ ಗಾಂಜೊಳಗಿಲ್ಲ, ಎಷ್ಟೋ ಸರಿ ಉಳ್ಳಾಗಡ್ಡಿಗಂತೂ ಇಲ್ಲ ರೈತರು ತಗೊಂಡು ಮಾಲ್ ನಡುವಣ್ಣಿಗೆ ಇಟ್ಟು ಬರೋ ಲೆಕ್ಕ ಬಂದಾವ ಈಗ. ಹಿಂಗಾಗಿ ಜಗತ್ತಿನಾಗ ಏನಾಗ್ಬಿಟ್ಟೈತೆ ಅಂದ್ರೆ ಈಗ ಏನಾಗೈತಿ, ಬಿತ್ತುದು ಬೆಳೆದು ಬಿಟ್ಟು ಬಿಡ್ಬೇಕಂತ ಮಾಡಿವಿ. ಯಾಕ ಅಂದ್ರೆ ಹಟ್ಟಿ ಮಣ್ಣು ತಿಂದಿಂದಾರ ಗೊತ್ತಾಗೈತಿ ರೈತರಿಗೆ ಏನು ಎಷ್ಟು ಬೆಲೆ ಐತಿ ಭೂಮಿ ಮ್ಯಾಗ ಅನ್ನೋದಾರ. ಸಾಕ್ ಸುಮಾರು ಇವ್ರೇನ ಹೊಲ ಕೆಲಸ ಮಾಡ್ತಾರ ಅನ್ಕೊಂಡ್ರ ನಮ್ಮ ಹುಡುಗರಿಗೆ ಹೇಳೋದು ಒಂದ ಮಾತು, ಅಣ್ಣ ಒಂದ್ ಮಾತು ಹೇಳ್ಬಿಡ್ತೀನಿ, ಕ್ಲಿಯರ್ ಕೇಳ್ಕೊಂಡ್ಬಿಡ್ರಿ. ಏನದು? ನೌಕರಿ ಸಿಗತ್ತಂತ ಯಾವತ್ತು ಓದಕ್ ಹೋಗ್ಬೇಡ್ರಿ. ಮತ್ತ 100 ಮಂದಿಯಾಗ ಒಬ್ಬರಿಗಿಬ್ಬರಿಗೆ ನೌಕರಿ ಸಿಗುತ್ತ ವಿನಃ 100 ಮಂದಿಗೂ ನೌಕರಿ ಸಿಗಂಗಿಲ್ಲ. ನೀವು ಕಲ್ತಿರ್ತಕ್ಕಂತ ವಿದ್ಯೆನ ಭೂಮಿ ತಾಯಿಗೆ ಉಪಯೋಗ ಮಾಡ್ಕೊಂಡು ಚಿನ್ನದಂತ ಬೆಳೆ ತೆಗಿರಿ, ನಾಳೆ 10 ಮಂದಿ ಕೊಡೋರು ಸಾವುಕಾರ ನೀವು ಹಾಕಿರಿ. ಮತ್ತ ಈಗಿನ ಹುಡುಗಿಯರೆಲ್ಲ ಓದ್ ಕಲ್ತವ್ರಿಗೆ ನೌಕರಿ ಮಾಡ್ದವ್ರಿಗೆ ಅಷ್ಟ ನೀ ನೌಕರಿ ಲಗ್ನಕ್ಕಿಲ್ಲ, ಹೌದು 2 ಲಕ್ಷ ಪಗಾರ ಬೇಕಿಲ್ಲ, ಹೌದು. ಒಂದ್ ಆಪ್ ಕೊಟ್ಟಿದ್ ಮಾತು ಹೇಳ್ತೀನಿ, ನಾನು ನಡೆಸ್ಕೊಡ್ಬೇಕು. ನೀ ಏನದು? ನೀ ನಿಮ್ಮ ಅಪ್ಪ ಅವನ ಮಗಳಾಗಿದ್ರ ನೌಕರಿದವನ್ನೇ ಮದುವೆ ಆಗ. ಹೌದು. ನೀ ನಿಮ್ಮ ಅಪ್ಪ ಅವನ ಮಗಳಾಗಿದ್ರ ರೈತರು ಬೆಳೆದಿದ್ದ ಅನ್ನ ಊಟ ಬಡ. ಹೌದಲ್ಲ? ರೊಕ್ಕ ಕೊಡಂಗಿಲ್ಲ, ನಾವು ರೊಕ್ಕ ತಗೊಂತೀವಿ. ಅದನ್ನ ಹೇಳುದಪ್ಪಿ, ನಿನ್ನ ಗಂಡಗ ಕೋಟಿದ್ರೇನು 2 ಕೋಟಿದ್ರೇನ ಏವಿ ಭೂಮಿ ಮ್ಯಾ ಬದುಕಬೇಕಂದ್ರ ನಮ್ಮ ರೈತರು ಬೆಳೆದಿದ್ದ ಅನ್ನನ ತಿಂದು ಬದುಕಬೇಕವೇನ ಮಣ್ಣು ತಿನ್ನಕ್ ಆಗೋದಿಲ್ಲ ಯಾರಿಗೂ. ಅಣ್ಣ ಇಲ್ಲಿ ರೈತರ ಮಕ್ಳು ಎಷ್ಟು ಜನ ಇದ್ರಿ? ಕೈ ಎತ್ರಿ. ಯವ್ವ ಅಪ್ಪ ಅಮ್ಮ ಹೊಲ ದುಡ್ಯಾಕ ಹಚ್ಚಿ ನೀವು ಹೊಲ ಕೆಲಸ ಮಾಡೋ ಮುಗುಗಳ ಇವು. ದಯವಿಟ್ಟು ಒಂದು ಅಲ್ಲಿ ಮ್ಯಾಲ್ ಕುಂತವ್ರು ಅಲ್ಲಿರೋರು ಹೆಂಗ್ ಕಾಣ್ತೀನಿ ನಿಮ್ ಕಣ್ಣಿಗೆ ಧಾರವಾಡ ಪೀಡದಂಗ್ ಕಾಣುವಲ್ಲ. ಓಕೆ, ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮೊದಲು ಒಂದು ಭಕ್ತಿಗೀತೆ ತರೋಣ. ಆಮೇಲೆ ಮಾಮೂಲಿ ನಮ್ಮ ಜಾನಪದ ಅದಾವ್ರಿ ಕೇಳುವ. ನಮ್ಮ ಮೈಲಾರಣ್ಣ ಬಂದು ಹಾಡ್ತಾರು. ಹಲೋ ಒಂದು ಗೀತೆ ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರು ಹೆಂಗದ್ರಿ? ನಾ ಹುಲಿಗಳ ಹಲೋ ಸತತವಾಗಿ 2ನೇ ಬಾರಿಗೆ ಗ್ರಾಮದ ಆರಾಧ್ಯ ದೇವತೆ ಆದಿಶಕ್ತಿ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವಕ್ಕ ನಮ್ಮ ಕಲಾ ತಂಡವನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂತಹ ಊರಿನ ಗೊಳಸಂಗಿ ಗ್ರಾಮದ ಸರ್ವಧರ್ಮದ ಹಿರಿಯರಿಗೂ ಗೆಳೆಯರ ಬಳಗದವರಿಗೂ ತಾಯಂದಿರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ನಿಮ್ಮ ಪ್ರೀತಿಗೆ ಯಾವತ್ತೂ ಕಲಾವಿದರು ಚಿರೋಣಿಯಾಗಿರ್ತೀವಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ. ಹಲೋ ಹಲೋ, ನೀವು ಆರಾಮಿದ್ದೀರದ್ ಕೇಳಂಗಿಲ್ಲ ನಾನು, ಆದ್ರೂ ನೀವು ಬಿಂದಾಸ್ ಆಗಿದ್ರಿ, ತಿಂಡಿಲೇ ಇದ್ರಿ. ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ. ನೀವು ಆ ಕಡೆ ಅಂದ್ರು ಸಿಕ್ಕಾಪಡ ಜನ ಕುಂತೀರಿ, ಗೊತ್ತಾಯ್ತು. ನೋಡ ಮ್ಯಾಗ ನೋಡ ಹೇವಿ ದೋಸ್ತಿ ಅಂತ ಏನ್ ಕೇಳ್ತಿಲ್ಲ. ಹೌದು, ಅದ ನೋಡ ದೋಸ್ತಿ, ಒಬ್ಬವನೇನು ಒಬ್ಬ ಹಾಕೊಂಬದು ಅಲ್ಲ. ಅದೇ ಹುರುಪ್ನಾಗ ಮತ್ ತಳಗಿಳಿ ಬಿದ್ದಿಗಿದ್ರಿ ಅಂತ ನನಗ್ ಭಯ ಆಗತೈತಿ. ಲವ್ ಅನ್ನೋ ತೆಗ್ನ್ಯಾಗ ಬಿದ್ದೀವಂತ ಇದೆಯಾ ಲೆಕ್ಕ ಅಣ್ಣ. ಒಂದ್ಸಲ ಜೋರಾಗಿ ಕೂಗೊಡ್ರಿ, ಇಲ್ಲಾಂದ್ರೆ ಚಪ್ಪಳೆ ಹೊಡ್ರಿ. ಎಲ್ರು ಆರಾಮದ್ರಿ ಹುಲಿಗಳ? ನೀವ್ ಹೆಂಗದ್ರಿವ ಆಧಾರ್ ಕಾರ್ಡ್ ಮಂದಿ? ನಾವು ಆರಾಮಾಗಿದ್ದೀವಿ, ಟ್ರಿಪ್ ಮಾಡ್ಕೊಂತ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದಗಳಂತ ಹೇಳ್ತಾ ಹಾಡೋಣ್ರಿ. ರೆಡಿ ಅದಿರಿ? ಹಚ್ಚಬಿ, ಇದ ಖುಷಿ ಆಗ. ನೀ ತಿಂಡಿಯಲ್ಲಿ ಚಲೋ ಮಾಡ್ಬೈ. ಕಾಡಿಬೇಡಿ ಪ್ರೀತಿ ಬಗ್ಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ವೀರು ಜಮಗಡ್ಡಿ ಅವರಿಗೆ ಅಂತ ಹೇಳ್ದ. ಈಗ ಒಂದು ಅದ್ಭುತವಾದ ಗೀತೆ ಸುರೇಶ್ ಇಂಚಗೇರಿ ಮತ್ತು ತೃಪ್ತಿ ಅವರ ಕಂಡ ಸಿರಿಯಲ್ಲಿ ಅಂತ ಹೇಳ್ದ. ಈ ಗೀತೆ ನಂತರ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಡಿಕೆಡಿ ಖ್ಯಾತಿಯ ನಮ್ಮ ಸಂಜನಾ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ಬರ್ಬೇ ಬಾಯಿ ಬಾ. ಒಟ್ಟ ಲೇಟ್ ಮಾಡ್ಬಿಡ್ರಿ. ಮೊದಲ ತಂಡಿ ಕಡಿಮೆ ಐತಿ ವರ್ಷ, ಹೋದ ವರ್ಷ ಮೈಕ್ ಹಿಡಿದು ವಜ್ಜಾಗಿತ್ತು. ನಿಜವಾಗಿರಿ ಈ ಭಾಗದಾಗ ಕಾರ್ಯಕ್ರಮಗಳು ಬಹಳ ನಮಗ
ಈ ಭಾಗದಾಗ ಬಹಳಷ್ಟು ಜನ ಜೀವನ ಕಟ್ಟಿಕೊಟ್ರಿ. ನಿಮ್ಮೆಲ್ಲರಿಗೆ ನಾ ಯಾವತ್ತೂ ಚಿರಋಣಿ ಆಗಿರ್ತೀವಿ ನಾ ಕಲಾವಿದರು. ಯಾಕಂದ್ರೆ ಎಲ್ಲಾ ಊರಾಗೂ ಎಲ್ಲಾ ರೀತಿ ನಮಗೆ ಪ್ರೀತಿ ಅಭಿಮಾನ ಸಿಕ್ಕದ ಈ ಭಾಗದಾಗ. ಪ್ರತಿಯೊಬ್ರು ಇಲ್ಲಿ ಕೂಡಿರಿ, ಹಿರಿಯರ ನನಗೆ ಬಹಳ ಆತ್ಮೀಯರು ಇರ್ತಕ್ಕಂಥ ಎಲ್ಲರೂ ಇಲ್ಲಿ ಬಂದಿರಿ. ಕಲ್ಲೋಣ ಆಗಿರ್ಬೋದು, ಮಂಜನರಾಗಿರ್ಬೋದು, ಈ ಊರಿನವ್ರು ನಮ್ಮ ಮೆಂಬರ್ ಸರ್ ಅದಾರ, ಎಲ್ಲವ್ರು ಅಣ್ಣಾರವ್ರು ಒಟ್ಟರು ಈ ಊರಾಗ. ಅದ್ರಾಗ ವಿಶೇಷವಾಗಿ ಸರ ಗೊಳಸಂಗಿ ಭಾಗದಾಗ ನನ್ನ ಅಭಿಮಾನಿ ದೇವರುಗಳು ಅನ್ನೋಕಿನ ನನ್ನ ಒಡಹುಟ್ಟಿದವ್ರು ಅಣ್ಣಾರು, ನಮ್ಮ ಬಸಣ್ಣ, ಶ್ರೀಶೈಲಣ್ಣ, ನಮ್ಮ ಅನಿಲ್ ಸರು, ನಮ್ಮ ಕಿರಣ್ ಹುಲಿ ಎಲ್ಲೈತೆ ಕಾಣುವಲ್ಲ ಅದೊಂದು ಇವತ್ತ. ಇಲ್ಲೇ ಐತ್ ನೋಡ್ರಿ. ಬಹಳ ಪ್ರೀತಿ ಅಭಿಮಾನ್ರಿನ. ಏನೋ ಒಂದು ಕಷ್ಟ ಅಂತಿದ್ರು ಕೂಡ ನಾ ಎಲ್ಲೇ ಇರ್ಲಿ ಹೆಂಗ ಇರ್ಲಿ ಎನಿ ಟೈಮ್ ಎನಿವೇ ಬರ್ತಕ್ಕಂತ ಸ್ನೇಹಿತರಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಅಭಿಮಾನಿ ಅಂದ್ರೆ ನಿಜವಾಗಿ ಆ ದೇವ್ರು ನಾನು ಮೆಚ್ಚಂಗಿಲ್ಲ. ನೀವು ನನಗೆ ಯಾವತ್ತಿದ್ರು ಅಣ್ಣಾರು, ಒಡಹುಟ್ಟಿದವರು, ನನ್ನ ಸ್ನೇಹಿತರು ನೀವು ಅಂತ ಹೇಳ್ತಾ, ಈಗ ಖ್ಯಾತ ಗಾಯಕರು ನಮ್ಮ 250 MH ಬ್ರ್ಯಾಂಡ್ ಖ್ಯಾತಿಯ ಸುರೇಶ್ ಚೀರಿ ಅವರ ಕಂಡು ಸಿರಿಲಿ ಒಂದು ಅದ್ಭುತವಾದ ಗೀತೆ. ಚಲೋ ಮಾಡೆ ನಿಂದಲ್ ತಡಿ. ಯೂಟ್ಯೂಬ್ ಅದವ್ರು ನೋಡ್ಕೊಂಡು ಮಾಡ್ಕೊಂಡು ಹಾಕ್ರಿಪ್ಪ. ಏನೇನಾರ ಮಾತಾಡಿರ್ತೀವಿ ಮತ್ತ. ಫಸ್ಟಿಗೆ ಮಾತಾಡೋದು ಹಾಕಿರಿ ಮತ್ತ. ಎಲ್ಲ ಹಾಕ್ರಿ ನಡೀತಿ. ಮುಖ್ಯವಾಗಿ ನಂದ್ರಿ ನೋಡವಾ, ಅದು ಗಂಡ್ಮಕ್ಳು ಪರ್ಸನಲ್ ಅದ, ಬೇರೆನೇ ಐತೆ ಅಂದಂಗ ಅದ. ಮಾತನಾಡಿದರು ಮುತ್ತು ಮಾಡಿದರು ಮರಿ ಬರುವುದಿಲ್ಲೋ, ಅದು ಬ್ಯಾರೇನೇ ಐತಿ. ಕೊಡಲಿ ನೀವು ಆಕಿ ತಂಗಿ ಏನ ಹೇಳ್ತಾವ ಕೊಡ, ಅವ್ರ ತಂಗಿ. ಬುಲೆಟ್ ಚಾವಿ ಹಾಕ್ರಿ, MH ನಡೀರಿ. ಅವ್ರ ಯಾಕೆ ಹೋಗ್ಬೇಕು ಹೊಸರು? ಏಯ್ ಬಾಯ್ಲೆ, ಅಲ್ಲ ಬುಲೆಟ್ ಚಾವಿ ಅವ್ರ ಯಾಕೆ ಹಾಕ್ಬೇಕು? ಅವ್ರ ಯಾಕೆ ಹೋಗ್ಬೇಕು? ಅದು ಒಂದ್ ತಿಳಿಯಾಕತ್ತಿಲ್ಲ. MH ಅಂತೀರ, ಅದು ಏನ್? ಏನಪ್ಪ ಮಹಾರಾಷ್ಟ್ರದಾಗ ಏನ್ರಿ ಇಟ್ಟಿವ ಮತ್ತ? ಸರ್ ಇಲ್ರಿ, ಅಲ್ಲಿ 2 ಎಕರೆ ಜಾಗ ಐತ್ರಿ, 3 ಎಕರೆ ಹೊಲ ಇಟ್ಟಂಗ ಅದಾನ ಇವ. ಯಾಕೋ ನನಗೆ ಧನ್ಯವಾದಗಳಂತ ಹೇಳ್ತಾ, ಈಗ ನಮ್ಮ ಆತ್ಮೀಯ ಸಹೋದರರು ನಾನು ಒಂದು ಗೀತೆನ ತಗೊಂಡ್ಬರ್ತಾ ಇದೀವಿ, ಕೇಳಿ. ಇಲ್ಲ ಅನ್ನ ಏನೋ ನನ್ನ ಜೋಡಿ ಹಾಡೋಣ ಇವತ್ತ, ಬಾಣ ಹಾಡೋಣ. ಓಕೆ, ಕೇಳಿ. ಈಗ ಒಂದು ಅದ್ಭುತವಾದ ಗೀತೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಅದ್ಭುತವಾಗಿ ಧ್ವನಿ ನೀಡಿರುವಂತಹ ನಮ್ಮ SK ಸೌಂಡ್ಸ್ ಬಸವನ ಭಾಗ್ಯವಾಡಿ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನಂತ ಹೇಳ್ತಾ, ನಾ ಏನ ಮಾಡೀನಿ ಕೆಡಕ, ನಾನು ಯಾಕೋ ಮಾಡಿದ್ದು ಕುಡುಕ, ಆ ಗೀತೆನ ತಗೊಂಡ್ಬರ್ತಾ ಇದ್ದೀವಿ. ಹಲೋ, ನಾ ಏನ ಮಾಡೀನಿ ಕೆಡಕ, ನನ್ಯಾಕ ಮಾಡಿದಿ ಕುಡುಕ, ಆ ಗೀತೆ ಹಾಡೋಣ್ರಿ. ಆ ಗೀತೆನ ಕೇಳಿ ಕೇಳಿಸಿ.